ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಚೂಡ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಒಂದು ತಿಂಗಳ ತನಕನೂ ಸ್ಟೋರ್ ಮಾಡಿ ಇಡಬಹುದು. ಉಪವಾಸಕ್ಕೆಲ್ಲ ತಿನ್ಬಹುದು. ಮೇನು ನವರಾತ್ರಿಗೋಸ್ಕರ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ನಾವು ಚೂಡ ಮಾಡಿ ಇಟ್ಟು ಅಂದರೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ, ಉಪವಾಸ ಇದೆ ಅಂತ ಹೇಳ್ತಾರೆ. ಆವಾಗ ನಾವು ಈ ರೀತಿ ಚೂಡ ಮಾಡಿ ಇಟ್ಟಿತ್ತು ಅಂದರೆ ಕೊಡಬಹುದು. ಮತ್ತು ಇವಾಗ ನವರಾತ್ರಿಯಲ್ಲಿ 9 ದಿನ ಉಪವಾಸ ಇರುತ್ತಲ್ವ, ಸೊ ಅವಾಗ ಕೂಡ ನಾವು ತಿನ್ಬೋದು. ಮೊದಲಿಗೆ ಆಲೂಗಡ್ಡೆ ತೊಗೊಳ್ಳಿ, ಅದನ್ನೆಲ್ಲ ಸ್ಕಿನ್ನ ಪೀಲ್ ಮಾಡಿಬಿಟ್ಟು ಅದನ್ನು ನೀರಲ್ಲೇ ಬಿಟ್ಬಿಡಬೇಕು. ಆಮೇಲೆ ಒಂದು ಚಿಪ್ಸ್ ಮಣಿ ತೊಗೊಳ್ಳಿ, ಕೆಳಗಡೆ ಒಂದು ಒದ್ದೆ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಚಿಪ್ಸ್ನ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿ ಚಿಪ್ಸ್ನ ಬಿಡಿಸ್ಕೊಳ್ಳಿ. ಇದು ಒಂದ್ರ ಮೇಲೆ ಒಂದು ಚಿಪ್ಸ್ ಇಟ್ಕೊಂಡು 4-5 ಈ ರೀತಿ ಚಿಪ್ಸ್ ತೊಗೊಳ್ಳಿ. ಆಮೇಲೆ ಹೆರ್ಚೋ ಮನೆಯಲ್ಲಿ ಹೆರ್ಚ್ಕೊಳ್ಳಿ. ಇಲ್ಲ ಅಂತಂದರೆ ಕಟ್ ಮಾಡ್ಕೋಬಹುದು ಸಣ್ಣದಾಗಿ. ನಾನು ಎರಡೂ ರೀತಿಯಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಮಾಡಬೇಕಂತ. ಇಲ್ಲಿ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಸ್ಲೈಸ್ಗಳನ್ನು ಮಾಡಿಕೊಂಡ್ರೆ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ತುಂಬ ದಿನವೂ ಕ್ರಿಸ್ಪಿಯಾಗಿ ಉಳಿಯುತ್ತೆ. ನೀವು ಟಿಪ್ಸ್ನ ಎಲ್ಲ ಫಾಲೋ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಆಗುತ್ತೆ. ಮಾರ್ಕೆಟಲ್ಲಿ ಹೇಗೆ ನಾವು ಚೂಡ ತರ್ತೀವಲ್ವ, ಸೇಮ್ ಅದೇ ಥರ ಆಗುತ್ತೆ. ಇಲ್ಲಿ ನೋಡಿ, ಹೆರ್ಚೋ ಮಣೆಯಲ್ಲೂ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅದು. ನಾವು ಇದನ್ನು ಒದ್ದೆ ಬಟ್ಟೆಯಲ್ಲೇ ಮಾಡಬೇಕಾಗತ್ತೆ, ಯಾಕಂದರೆ ಅದು ಒಣಗಿದ್ರೆ ಕಪ್ಪು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ವಾಶ್ ಮಾಡಬೇಕು. ತಿಳಿ ನೀರು ಬರೋ ತನಕ ವಾಶ್ ಮಾಡ್ಕೊಳ್ಳಿ. ನಾನು ಇಲ್ಲಿ 4 ಟೈಮು ವಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಸ್ಟಾರ್ಚ್ ಎಲ್ಲ ಹೋಗಿಬಿಡತ್ತೆ. ಸ್ಟಾರ್ಚ್ ಹೋದ್ಮೇಲೆ ಕಪ್ಪಗೆ ಆಗೋದಿಲ್ಲ. ಮತ್ತು ಚಿಪ್ಸ್ ಪೊಟ್ಯಾಟೊ ಇದ್ದಲ್ಲಿ ಕಪ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾನಿದು ರೆಗ್ಯುಲರ್ ಆಲೂಗಡ್ಡೆನೇ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ತಿಳಿ ನೀರಾಗಿದೆ. ನಾನು ಇದು ನೀರು ಕೂಡ ಬಸಿತೀನಿ. ಆಮೇಲೆ ಇದಕ್ಕೆ ನಾನು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಬಿಸಿ ನೀರು ಹಾಕಿಬಿಟ್ಟು 1-2 ನಿಮಿಷ ಮುಚ್ಚಿ ಬಿಟ್ಬಿಡಬೇಕು. ತುಂಬ ಹೊತ್ತು ಏನು ಬಿಡಬೇಡಿ, ಕೇವಲ 1-2 ನಿಮಿಷ ಅಷ್ಟೇ ಮುಚ್ಚಿ ಬಿಟ್ಬಿಡಿ. ಇವಾಗ ನೋಡಿ, ನಾನು ತೆಗಿತಾ ಇದ್ದೀನಿ. ಇನ್ನು ಬಿಸಿ ಇದೆ. ಆಮೇಲೆ ನಾನು ಇದನ್ನು ನೀರನ್ನ ಬಸಿತೀನಿ. ಬಸಿದ್ಬಿಟ್ಟು ಒಣಗಿರುವಂತಹ ಒಂದು ಬಟ್ಟೆ ತೊಗೊಳ್ಳಿ, ಕಾಟನ್ ಬಟ್ಟೆ. ಅದ್ರ ಮೇಲೆ ಈ ರೀತಿ ಹರಡಿಬಿಟ್ಟು ಫ್ಯಾನ್ ಕೆಳಗಡೆ ಇಟ್ಬಿಡಿ. ಇಲ್ಲ ಅಂತಂದರೆ ಟೈಮ್ ಇತ್ತು ಅಂದರೆ ಹಾಗೆ ಆರಲು ಬಿಡಿ. ನೀರೆಲ್ಲ ಹಿಂಗೆ ಹೋಗಬೇಕು. ಅದನ್ನು ಒಣಗಿದ ಮೇಲೆ ನಾವು ಫ್ರೈ ಮಾಡಬೇಕಾಗತ್ತೆ. ನಾನು ಇದನ್ನು ಒಂದು ಅರ್ಧ ಗಂಟೆಯಷ್ಟು ಬಿಟ್ಟಿದ್ದೆ ಫ್ಯಾನ್ ಕೆಳಗಡೆ. ನಾವು ಚಿಪ್ಸ್ ಆಲೂಗಡ್ಡೆ ತೊಗೊಂಡ್ರೆ ಈ ರೀತಿ ಕೆಂಪಗಾಗಲ್ಲ. ನಂದು ಕೆಲವೊಂದು ಮಾತ್ರ ಅಷ್ಟೇ ಒಂದು ಸ್ವಲ್ಪ ರೆಡ್ಡಿಶ್ ಬಣ್ಣ ಬಂದಿದೆ, ಇಲ್ಲಾಂದರೆ ಯಾವುದೂ ಬಂದಿಲ್ಲ. ಇಲ್ಲಿ ನೋಡಿ, ಈ ರೀತಿ ಡ್ರೈ ಆಗಿ ಹೋಗಿದೆ. ಈಗ ಅದು ತುಂಬ ಡ್ರೈ ಏನು ಮಾಡಬೇಡಿ, ಒಂದು ಅರ್ಧ ಗಂಟೆ ಅಷ್ಟೇ ಬಿಟ್ಬಿಡಿ. ಆಮೇಲೆ ಎಣ್ಣೆನ ಚೆನ್ನಾಗಿ ಕಾಯ್ದಿರಬೇಕು. ಒಂದು ಹಾಕಿಬಿಟ್ಟು ನೋಡಿ, ಅದು ಮೇಲ್ಗಡೆ ಬಂತು ಅಂದರೆ ಆಮೇಲೆ ಎಲ್ಲ ಆಲೂಗಡ್ಡೆ ಕಟ್ ಮಾಡಿರೋಂಥ ಚಿಪ್ಸ್ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ನೀವು ಅದನ್ನು ಅಳಗಡಿಸ್ಬೇಡಿ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮೆತ್ತಗಾಗತ್ತೆ ಮತ್ತು ಒಡೆಯೋ ಚಾನ್ಸಸ್ ಇರುತ್ತೆ. ಫಸ್ಟಿಗೆ ಹಾಕಿಬಿಟ್ಟು ಒಂದು 40-50 ಸೆಕೆಂಡ್ ಬಿಟ್ಬಿಡಿ. ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ,
ಬಾದಾಮಿ ಹಾಕ್ತಾಯಿದ್ದೀನಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸು ಹಾಕ್ಕೋಬೋದು, ಜಾಸ್ತಿ ಕಡಿಮೆ ಹಾಕ್ಬೋದು. ಇದೇ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ, ಕೇವಲ ನೀವು ಕಡಲೆ ಬೀಜ ಕೂಡ ಅಷ್ಟೇ ಹಾಕ್ಬೋದು. ನೀವು ಉಪವಾಸಕ್ಕೆಲ್ಲ ಜೀರಿಗೆ ಮತ್ತು ಕರಿಬೇವು ಸೊಪ್ಪು ತಿಂತಾಯಿದ್ರೆ ಅದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಎಣ್ಣೆ ಬಸಿದ್ಬಿಡಿ. ಆಮೇಲೆ ಇಲ್ಲಿ ನಾನು ಕೆಂಪು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಅದರೊಳಗಿಂದ ನೀರಿನ ಅಂಶ ಹೋದ್ಮೇಲೆ ಅದರೊಳಗೆ ಹಾಕಿ. ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೋಡಿ. ಕರಮ್ ಕುರುಮ್ ಚೂಡ ರೆಡಿ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.